ಮೂರು ಜಿಲ್ಲೆಗೆ ಹೋದ ಒಬ್ಬ ಸಚಿವರನ್ನ ವಿಶೇಷವಾಗಿ ನಮ್ಮ ಜಿಲ್ಲಾ ಪ್ರಕೃತಿ ವಿಕೋಪ ಏನು ಬೇಕಾಗಿದೆ ಅಥವಾ ಮಳೆ ಆಗದ ಇರೋಂಥ ಸಂದರ್ಭ ಸಹ ನೀರಿನ ಸಮಸ್ಯೆಗಳನ್ನು ಅಲ್ಲಿ ಜಿಲ್ಲೆಗೆ ಹೋಗಿ ವರದಿ ಕೊಡಬೇಕಂತ ಸರ್ಕಾರ ಹೇಳಿದ ಹಿನ್ನೆಲೆಯಲ್ಲಿ ಇವತ್ತು ಬಂದಿದ್ದೇವೆ. ಸಾಕಷ್ಟು ಶಾಸಕರ ಅಭಿಪ್ರಾಯ, ಅಧಿಕಾರಿಗಳು ನಮ್ಮ ಅನಿಸಿಕೆಗಳನ್ನು ಚರ್ಚೆ ಮಾಡಿದ್ದೀವಿ. ಇದರಲ್ಲಿ ಭಾಳಷ್ಟು ಸೂಚನೆಗಳನ್ನು ಕೊಟ್ಟಿದ್ದೀವಿ, ಕೆಲವು ಮಾಹಿತಿಗಳನ್ನ ಕೊಡ್ಲಿಕ್ಕೆ ಕೇಳಿದ್ದೀವಿ. ಸೊ ಇದೆಲ್ಲ ಆಗಲಿಕ್ಕೆ ಒಂದು ವಾರಲ್ಲಿ ಒಂದು ಹಂತಕ್ಕೆ ಬರ್ಬೋದು. ಆದರೆ ನಮ್ಮ ಕಂಡು ಬಂದಂತೆ ಇಲ್ಲಿವರೆಗೆ ಅಂಥ ಮೇಜರ್ ಕುಡಿ ನೀರಿನಾದ್ರಲ್ಲಿ ಬೇರೆ ಸಮಸ್ಯೆಗಳು ಉದ್ಭವ ಆಗಿಲ್ಲ. ಸೊ ಬಹುಶಃ ಮಳೆ ಆಗದೆ ಹೋದರೆ ಹೀಗೆ ಇನ್ನೊಂದು 2 ತಿಂಗಳ ಇದು ಉದ್ಭವ ಆಗ್ತದೆ. ಅವಾಗ ಏನು ಮಾಡಬೇಕು ಅನ್ನೋದು ಭಾಳ ದೊಡ್ಡ ಸಮಸ್ಯೆ. ಸೊ ಈಗಂತೂ ಸದ್ಯಕ್ಕೆ ಯಾವುದೇ ಸಮಸ್ಯೆ ಇಲ್ಲಿ ಕಂಡು ಬರ್ತಾ ಇಲ್ಲ. ಸೊ ಪ್ರಿಕಾಷನ್ ತೊಗೊಳ್ಳಿಕ್ಕೆ ಕೂಡ ಹೇಳಿದ್ದೀವಿ, ಮುಂದೆ ಯಾವ ರೀತಿ ನೀವು ತಯಾರಿಲಿರ್ಬೇಕಂತ. ಸೊ ಅದು ಬಂದಾಗ ನೋಡೋಣ, ಇನ್ನೊಂದು ತಿಂಗಳು 2 ತಿಂಗಳ ನಂತರ ಹತ್ರ ಇಂಪ್ಯಾಕ್ಟ್ ಗೊತ್ತಾ ಇಲ್ಲ. ಈಗ ಅದನ್ನೇ ಹೇಳಿದಿಲ್ಲ, ಅವ್ರು ರೆಡಿ ಮಾಡ್ಕೊಳ್ಳಿಕ್ಕೆ ಹೇಳಿದ್ದೀವಿ. ಅವ್ರು ನೀವು ಹೇಳ್ದಂಗೆ ಇಲ್ಲಿವರೆಗೆ ಬೇರೆ ಬೇರೆ ಸಮಸ್ಯೆಗಳಿಂದ ಹೇಳ್ತಾ ಇದ್ರು ಅವರು. ಓವರಾಲಿಂಗ್ ಮಾಡಿಲ್ಲ, ಅದೇನೋ ಪಾರ್ಟ್ಸ್ ಬಂದಿಲ್ಲ ಅಂತ, ಅದೆಲ್ಲ ಅವ್ರ ಸಮಸ್ಯೆ. ಅದು ನಮಗೂ ಸೂಕ್ತ ಸಮಯದಲ್ಲಿ ತಯಾರಿ ಮಾಡಿ ಇಡಬೇಕಾದಷ್ಟೇ ಅವ್ರ ಕರ್ತವ್ಯ. ಸೊ ನಾವು ಫಾಲೋ ಅಪ್ ಮಾಡ್ತೀವಿ ಅದನ್ನು ಬೇಗ ಸ್ಟಾರ್ಟ್ ಮಾಡಲಿಕ್ಕೆ. ಇಲ್ಲ ಅದನ್ನೇ ಹೇಳ್ತೀವಿ, ವರದಿ ಕೊಡ್ತೀವಿ. ಈ ರೀತಿ ಆಗಿದೆ, ಈಗಾಗಲೇ ಬಿತ್ತಿದ್ರು ಕೆಲವರು, ಅವ್ರ ಬೆಳೆ ನಷ್ಟ ಆಗಿದೆ, ನಾಶ ಆಗಿದೆ. ಇದು ಕೇವಲ ಹಾವೇರಿಯಲ್ಲ, ಇಡೀ ರಾಜ್ಯದಲ್ಲಿ ಕೂಡ ಈ ರೀತಿ ಆಗಿದೆ. ಸರ್ಕಾರದ ಗಮನಕ್ಕೆ ತರ್ತೀವಿ, ಹಾವೇರಿಯಲ್ಲಿ ಏನಾಗಿದೆ, ಧಾರವಾಡದಲ್ಲಿ ಏನಾಗಿದೆ, ಬೆಳಗಾವಿಯಲ್ಲಿ ಏನಾಗಿದೆ. ಅದ್ರ ಬಗ್ಗೆ ಸರ್ಕಾರ ಅಂತಿಮವಾಗಿ ತೀರ್ಮಾನ ಮಾಡಬೇಕು. ಅವರು ಅದೇ ಎಲ್ಲರದು ವರದಿ ಬರಬೇಕು. ಬಂದ ಮೇಲೆ ಸರ್ಕಾರ ಅದ್ರ ಬಗ್ಗೆ ಸರಿಯಾದ ನಿರ್ಧಾರ ಮಾಡ್ತೇವೆ. ಇಲ್ಲ, ಈಗ ಕುಡಿಲಿಕ್ಕೆ ಮಾತ್ರ ಬಿಡ್ತಾ ಇದ್ದಾರೆ. ನಮ್ಮ 500 ಮಾತ್ರ ಕ್ಯೂಸೆಕ್ಸ್ ಬರ್ತಾ ಇದ್ದಾರೆ, ಅದು ನಮ್ಮ ಭದ್ರಾವತಿಯಿಂದಾರೆ. ಸೊ ಇನ್ನೂ ಭಾಳಷ್ಟು ಬರಬೇಕದು. ಬಂದಾಗ ಸ್ವಲ್ಪ ಪರಿಹಾರ ಆಗ್ತದೆ. ಸದ್ಯಕ್ಕೆ 500 ಬಿಡ್ತಾ ಇದ್ದಾರೆ ಅಷ್ಟೇ, 500 ಕ್ಯೂಸೆಕ್ಸ್. ಅದೇ 2 ತಿಂಗಳವರೆಗೆ ಇದ್ದಾರೆ, ಕುಡಿಯೋ ನೀರಿಗೆ ಸಾಕಾಗೋಷ್ಟು ನೀರು ಇದ್ದಾರೆ ಆಗಸ್ಟ್ವರೆಗೆ. ಅಲ್ಲಿವರೆಗೆ ಹೊಸ ನೀರು ಬರಲೇಬೇಕು. ಬರದಿಲ್ಲ ಅಂದರೆ ಪರ್ಯಾಯವಾಗಿ ಸರ್ಕಾರ ಚಿಂತನೆ ಮಾಡಬೇಕು. ಎಲ್ಲ ಕರೆಕ್ಟಾಗಿ ತುಂಬಿಸ್ಬೇಕಲ್ಲ. ಇವರು ನೀರು ಬರ್ತದೆ ರೆಡಿ ಇರಬೇಕು. ಇವರು ನೆಕ್ಸ್ಟ್ ಏನೋ ಸ್ಟಾರ್ಟ್ ಆಗಬೇಕು. ಇವರು ಕೊನೆಗೆ ನೋಡ್ತಾರೆ, ಇನ್ನೇನು ನೀರು ಕಡಿಮೆ ಆಗ್ತಿರೋದು ಆವಾಗ ಸ್ಟಾರ್ಟ್ ಮಾಡ್ತಾರೆ ಇವರು. ಇದೇ ಸ್ಟಾರ್ಟ್ ಮಾಡ್ಬೋದು. ಈಗ ನೋಡ್ತೀವಿ, ಅದನ್ನೇ ಫಾಲೋ ಅಪ್ ಮಾಡ್ತೀವಿ, ನಾವು ಖುದ್ದಾಗಿ ಫಾಲೋ ಅಪ್ ಮಾಡ್ತೀವಿ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.